ಸತತ 18 ವರ್ಷಗಳ ಕಾಯುವಿಕೆಯ ನಂತರ ಆರ್ಸಿಬಿ ಮೊಟ್ಟ ಮೊದಲ ಟ್ರೋಫಿಯನ್ನ ಗಳಿಸಿದೆ. ಆರ್ಸಿಬಿಗೆ ಇಂತಹ ಕಿರೀಟವನ್ನು ತಂದುಕೊಟ್ಟಂತ ಆಟಗಾರರನ್ನ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳು ವಿಧಾನಸೌಧದ ಹತ್ತಿರ ಮತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಾವಿರ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಎದುರು ಅವರಿಗೆ ಸನ್ಮಾನವನ್ನ ಮಾಡಿದರು. ಆದರೆ ದುರಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಟಗಾರರನ್ನ ನೋಡೋಕೆ ಬಂದಂತ ಅಲ್ಲಿ ಕಾಯ್ತಾ ಇದ್ದಂತ ಆರ್ಸಿಬಿ ಅಭಿಮಾನಿಗಳು ಅಲ್ಲೇ ಆದಂತ ಕಾಲ್ತುಳಿತಕ್ಕೆ ಒಟ್ಟು 8 ಜನ ಆರ್ಸಿಬಿ ಅಭಿಮಾನಿಗಳು ಸಾವು ಕಂಡಿದ್ದಾರೆ. 50ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಸಂಭ್ರಮದ ನಡುವೆ ಒಂದು ಮಹಾ ದುರಂತ ಸಂಭವಿಸಿದೆ. ಟ್ರೋಫಿ ಗೆದ್ದಂತ ತಂಡವನ್ನ ನೋಡ್ಲಿಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದರು. ವಿಧಾನಸೌಧದ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ಪರವಾಗಿ ಸಚಿವರು ಈ ತಂಡಕ್ಕೆ ಸನ್ಮಾನವನ್ನು ಮಾಡಿದರು. ತಂಡವನ್ನು ಸ್ವಾಗತ ಮಾಡಲಿಕ್ಕೆ ಏರ್ಪೋರ್ಟ್ಗೆ ಸ್ವತಃ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಆರ್ಸಿಬಿ ಫ್ಲಾಗ್ ಮತ್ತು ಕನ್ನಡದ ಧ್ವಜವನ್ನು ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಸ್ವಾಗತ ಮಾಡಿದರು. ನಂತರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅಭಿಮಾನಿಗಳ ಸಂಖ್ಯೆಯನ್ನು ನಿರೀಕ್ಷೆ ಮಾಡಿದ್ರು ಏನೋ, ಗೃಹ ಸಚಿವರು ಮೆರವಣಿಗೆ ಇಲ್ಲ ಅಂದರು. ವಿಧಾನಸೌಧದ ಬಳಿ ಸನ್ಮಾನ ನಡೆಯುತ್ತೆ, ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ನಡೆಯುತ್ತೆ ಅಂದರು. ಸದ್ಯ ಆ ಮೆರವಣಿಗೆಯನ್ನ ರದ್ದು ಮಾಡಲಾಯಿತು. ಆದರೆ ಆಟಗಾರರು ಬರ್ತಾರೆ ಅಂತೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ 18, 19 ಮತ್ತು 20 ಈ ಸಂಖ್ಯೆಯ ಗೇಟ್ಗಳನ್ನು ತೆರೆಯಲಾಗಿದೆ. ಗೇಟ್ಗಳನ್ನು ತೆಗಿತಾ ಇದ್ದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಟ್ಟಿಗೆ ಈ ಗೇಟಿನ ಒಳಗೆ ನುಗ್ಗಿದ್ದಾರೆ, ಕ್ರೀಡಾಂಗಣದ ಒಳಕ್ಕೆ ಬಂದಿದ್ದಾರೆ. ತಳ್ಳಾಟ ನೂಕಾಟ ಏರ್ಪಟ್ಟಿದೆ. ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಸಹ ಮಾಡಿದರು. ಆದರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿಲ್ಲ. ಗೇಟ್ ತೆಗೆದ ತಕ್ಷಣ ದೊಡ್ಡ ಸಂಖ್ಯೆಯಲ್ಲಿ ಜನ ನುಗ್ಗಿದ್ರಿಂದ ಕಾಲ್ತುಳಿತ ಉಂಟಾಗಿದೆ. ಇನ್ನು ಆರ್ಸಿಬಿ ಆಟಗಾರರು ಗೇಟ್ ನಂಬರ್ 12ರ ಮೂಲಕ ಕ್ರೀಡಾಂಗಣದ ಒಳಗೆ ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಜನರಿಗೆ ಸಿಕ್ಕಿದೆ. ಹಾಗಾಗಿ ಗೇಟ್ ನಂಬರ್ 12ರ ಬಳಿಯೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರು. ಅಲ್ಲೂ ಸಹ ಕಾಲ್ತುಳಿತ ಉಂಟಾಗಿದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ 8 ಜನ ಸಾವು ಕಂಡಿದ್ದಾರೆ. ಐವತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆರ್ಸಿಬಿ ಅಭಿಮಾನಿಗಳ ಈ ಹುಚ್ಚು ಆವೇಶ, ಉನ್ಮಾದ ಇದುವರೆಗೆ 8 ಬಲಿಯನ್ನ ತೆಗೆದುಕೊಂಡಿದೆ. ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಾಲ್ತುಳಿತಕ್ಕೆ ಸಿಲುಕಿಕೊಂಡಂತ ಒಬ್ಬ ಅಭಿಮಾನಿ. ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ ಈ ವ್ಯಕ್ತಿಯ ಸ್ಥಿತಿ ಏನಾಯಿತು ಅಂತ ಗೊತ್ತಿಲ್ಲ. 8 ಜನ ಈಗ ಸಾವು ಕಂಡಿದ್ದಾರೆ. ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ. ಇದು ಯಾರ ದೋಷ? ಇದು ಯಾರ ವೈಫಲ್ಯ? ಇದು